ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಸ್ವಾತಿ MS. ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣಪಕ್ಷ, ಷಷ್ಠಿ, ಉತ್ತರ ನಕ್ಷತ್ರ. ದಿನಾಂಕ 9/1/2026 ಶುಕ್ರವಾರ. ಮುಖ್ಯಾಂಶಗಳು. ಜಯಭಾರತಿ ಶಾಲೆಯಲ್ಲಿ ಮ್ಯಾಥಮೆಟಿಕ್ಸ್ ಒಲಿಂಪಿಯಾಡ್ ಉದ್ಘಾಟನೆ. ಸುದ್ದಿಯ ವಿವರ. ವಿದ್ಯಾರ್ಥಿಗಳಿಗೆ ಶಾಲಾ ಪರೀಕ್ಷೆಗಿಂತ ಆಳವಾದ ಗಣಿತದ ತಿಳುವಳಿಕೆಯನ್ನು ಉತ್ತೇಜಿಸಿ ತಾರ್ಕಿಕ ಚಿಂತನೆ ಬೆಳೆಸುವುದು ಗಣಿತದ ಒಲಿಂಪಿಯಾಡ್ ಉದ್ದೇಶ ಎಂದು ಡಾಕ್ಟರ್ CS ಯೋಗಾನಂದ ಹೇಳಿದರು. ಸಚ್ಚಿದಾನಂದಪುರದಲ್ಲಿರುವ ಜಯಭಾರತಿ ವಿದ್ಯಾಲಯದಲ್ಲಿ ಗುರುವಾರ ಏರ್ಪಡಿಸಿದ್ದ ಮ್ಯಾಥಮೆಟಿಕ್ಸ್ ಒಲಿಂಪಿಯಾಡ್ ಉದ್ಘಾಟಿಸಿ ಮಾತನಾಡಿದರು. ಗಣಿತವು ವಿದ್ಯಾರ್ಥಿಗಳಿಗೆ ಕಬ್ಬಿಣದ ಕಡಲೆ ಅಲ್ಲ. ಗಣಿತವನ್ನು ಸಮರ್ಪಕ ರೀತಿಯಲ್ಲಿ ಅಭ್ಯಾಸ ಮಾಡಿದಾಗ ಅದು ಸುಲಭವಾಗುತ್ತದೆ. ಗೊತ್ತಿಲ್ಲದ ವಿಷಯವನ್ನು ಶಿಕ್ಷಕರ ಬಳಿ ಕೇಳಿ ತಿಳಿದುಕೊಳ್ಳಬೇಕು ಎಂದರು. ಶಾಲಾ ಆಡಳಿತ ಮಂಡಳಿ ಸದಸ್ಯ ಹೆಬ್ಬಿಗೆ ರಾಮಚಂದ್ರರಾವ್ ಮಾತನಾಡಿ, ಗಣಿತವನ್ನು ಬರೆದು ಕಲಿಯಬೇಕಾದ ವಿಷಯವಾಗಿದ್ದು ಅಭ್ಯಾಸದ ಕಡೆ ಹೆಚ್ಚು ಗಮನ ನೀಡಬೇಕು. ಮಕ್ಕಳು ಮೊಬೈಲ್ ಮತ್ತು ಟಿವಿಗೆ ಹೆಚ್ಚು ಗಮನ ನೀಡುತ್ತಿದ್ದು, ವಿಶೇಷವಾಗಿ ಮೊಬೈಲ್ನಿಂದ ದೂರ ಇರುವ ಅನಿವಾರ್ಯತೆ ಇದೆ. ಕೇವಲ ಪರೀಕ್ಷೆ ಸಮಯದಲ್ಲಿ ಅಭ್ಯಾಸ ಮಾಡದೆ ಆರಂಭದಿಂದಲೂ ಪಠ್ಯಕ್ರಮವನ್ನು ಅಭ್ಯಾಸ ಮಾಡುತ್ತಿದ್ದರೆ ಪರೀಕ್ಷೆಯ ಭಯ ಇರುವುದಿಲ್ಲ ಎಂದರು. ಶಾಲಾ ಮುಖ್ಯೋಪಾಧ್ಯಾಯ ವಿನಯ್ ಅಧ್ಯಕ್ಷತೆ ವಹಿಸಿದ್ದರು. ಅಯ್ಯಪ್ಪ ಸ್ವಾಮಿ ದರ್ಶನ ಪಡೆಯುವುದು ಶ್ರೇಯಸ್ಕರವಾಗಿದ್ದು, ಕಳೆದ 17 ವರ್ಷದಿಂದ ಸ್ವಾಮಿಯ ದರ್ಶನವನ್ನು ಪಡೆಯಲಾಗುತ್ತಿದೆ ಎಂದು ಗುರುಸ್ವಾಮಿ ಮಂಜೇಶ್ ಹೇಳಿದರು. ಮೆಣಸೆ ಗ್ರಾಮ ಪಂಚಾಯಿತಿಯ ರೇಣುಕಾಂಬ ನಗರದ ಆನಂದ ಶೆಟ್ಟಿ ಮನೆಯಂಗಳದಲ್ಲಿ ಬುಧವಾರ ಏರ್ಪಡಿಸಿದ್ದ ಅಯ್ಯಪ್ಪ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದರು. ಶಬರಿಮಲೆಗೆ ತೆರಳುವ ಅಯ್ಯಪ್ಪ ಭಕ್ತಾದಿಗಳು ವ್ರತಾಚರಣೆ ಕೈಗೊಂಡು ನಿಯಮವನ್ನು ಪಾಲಿಸಿ ಸ್ವಾಮಿಯ ದರ್ಶನಕ್ಕೆ ತೆರಳುವುದು ಸಂಪ್ರದಾಯವಾಗಿದೆ. ನಮ್ಮ ತಂಡದಿಂದ ಜನವರಿ 10ರಂದು ತೆರಳಲಾಗುತ್ತಿದ್ದು, ಸ್ವಾಮಿಗೆ ಅಪ್ಪ ಸೇವೆ, ಕೆಂಡದಾರ್ಚನೆ, ಉರುಳು ಸೇವೆ, ಭಜನೆ, ಮಹಾಮಂಗಳಾರತಿ, ಅನ್ನದಾನ ಸೇವೆ ಕೈಗೊಳ್ಳಲಾಗಿದೆ. ಇರುಮುಡಿ ಹೊತ್ತ ಭಕ್ತರು ಮೆರವಣಿಗೆ ಮೂಲಕ ತೆರಳುತ್ತಾರೆ ಎಂದರು. ಪೂಜೆಯ ಅಂಗವಾಗಿ ಸ್ವಾಮಿ ಸನ್ನಿಧಿಯಲ್ಲಿ ತಳಿರು ತೋರಣ, ವಿಶೇಷ ಮಂಟಪ, ವಿದ್ಯುತ್ ದೀಪಾಲಂಕಾರ, ಅನ್ನ ಸಂತರ್ಪಣೆ ನಡೆಯಿತು. ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ತಾಲೂಕು ಕಚೇರಿ ಸಭಾಂಗಣದಲ್ಲಿ ಉಪನೋಂದಣಿ ಕಚೇರಿಯ ವ್ಯಾಪ್ತಿಯಲ್ಲಿ ಡಿಜಿಟಲ್ ಇ-ಸ್ಟ್ಯಾಂಪ್ ಸೌಲಭ್ಯದ ಉಪಯೋಗವನ್ನು ಸಾರ್ವಜನಿಕರಿಗೆ ತರಬೇತಿ ಕಾರ್ಯಕ್ರಮವನ್ನು ಜನವರಿ 12ರಂದು ಬೆಳಗ್ಗೆ 11ಕ್ಕೆ ಹಮ್ಮಿಕೊಳ್ಳಲಾಗಿದೆ. ಸರ್ಕಾರ ರಾಜ್ಯಾದ್ಯಂತ ಡಿಜಿಟಲ್ ಇ-ಸ್ಟ್ಯಾಂಪ್ ವ್ಯವಸ್ಥೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಸಜ್ಜಾಗಿದ್ದು, ಈ ಬಗ್ಗೆ ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರು ಮಾರ್ಗಸೂಚಿಗಳನ್ನು ನೀಡಿದ್ದಾರೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. BGS ನಿಸರ್ಗ ಸಿರಿ ರಂಗಮಂದಿರದಲ್ಲಿ ಜನವರಿ 10ರಂದು ಸಂಜೆ 6:30ಕ್ಕೆ ಜತೆಗಿರುವನು ಚಂದಿರ ಎಂಬ ನಾಟಕ ಪ್ರದರ್ಶನಗೊಳ್ಳಲಿದೆ. ಕೂತಗೋಡು ಗ್ರಾಮ ಪಂಚಾಯಿತಿ ಗುಂಡ್ರೆ ಗ್ರಾಮದ ಪುಟ್ಟಪ್ಪ 50 ವರ್ಷ. ಇವರು ಬುಧವಾರ ಅನಾರೋಗ್ಯದಿಂದ ನಿಧನರಾದರು. ಇವರಿಗೆ ಪತ್ನಿ ಇದ್ದಾರೆ. ಸುದ್ದಿ ಸಂಪಾದಕ KL ಗೋಪಾಲಕೃಷ್ಣ, ಸಹಕಾರ KV ರಮೇಶ್, ತಾಂತ್ರಿಕ ಸಹಕಾರ ಸ್ವಾತಿ MS ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸ್ಆ್ಯಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸ್ಆ್ಯಪ್ ಮಾಡಿ. ವಂದನೆಗಳು.